ಇಡತ್ತಾದ್ರ ಮನೆಗೆ ಬಂದಿಲ್ವಲ್ಲ, ಅಲ್ಲೇ 10 ಗಂಟೆ ಆಯ್ತು. ಈ ಹುಡ್ಗ ಅಂದ್ ಕಣಪ್ಪ. ಅದಕ್ಕೆ ನಮ್ಮ ವರ್ಷಿತ ಬೇಡ ಅಂದಿದ್ದು. ನೋಡು ನಾನು ಆಲೇನೆ 8 ಗಂಟೆ 8:30 ಮನಿಕೊಂಡು ರೂಢಿ ಆಗೈತೆ ನನಗೆ ಆಲೇನೆ. ನನಗೆ ಆಲೇನೆ ಇಲ್ಲೋಡು 8 ಗಂಟೆ 7:30 ಉಂಡು ಬಿಡ್ತೀನಿ. 8 ಗಂಟೆ 8:30 ಸುಮ್ಮನೆ ಮನಿಕೆ ಬಿಡ್ತೀನಿ. ಬೆಳಗಿನ ಜಾವ 5 ಗಂಟೆಗೆ ನನಗೆ ಎಚ್ಚರಿಕೆ ಆಗೋದು, 5 ಗಂಟೆಗೆ ಎದ್ದಾಳ್ತೀನಿ. ಹಂಗೆ ನನಗೆ ಅಭ್ಯಾಸ ಆಗ್ಬಿಟ್ಟೈತೆ. ಏನೇ ಅಂದ್ರೂ ಅದೇನೆ ನಿದ್ದು ಬರಲ್ಲ ಹುಡುಗ ಬಂದಿಲ್ಲ ಅಂದರೆ ಹೋಗತ್ತೆ. ಯಾವ ಚಿಂತಿಲ್ದಂಗೆ 8 ಗಂಟೆ 8:30 ಮನಿಕೆ ಬಿಡ್ತಿದ್ದೆ. ವರ್ಷಿತ್ತು ಕೇಳಿರಿವ ಬೈತಾಳೆ ಫೋನ್ ಮಾಡು ಅಂತಂದರೆ. ಇಲ್ಲೂ ಹುಡುಗರು ಅವನಿಗೆ. ಇಲ್ಲೂ ಹುಡುಗ್ರೆ ಯಾವ್ಯಾವ ಹುಡುಗರ ಜೊತೆಗೆ ಹೋಗ್ಯವನೋ ಏನು. ಫೋನ್ ಮಾಡು ಅಂತ ಹೇಳ್ತೀನಿ. ವರ್ಷಿತಾ ಏನಮ್ಮ, ಯಾಕೆ ಇನ್ನೂ ಮನಿಕೊಂಡಿಲ್ಲ? ಇವತ್ತು 9 ಗಂಟೆ ಆಗೈತೆ, ಇನ್ನೂ ಮನಿಕೊಂಡಿಲ್ಲ? ಇನ್ನು 9 ಗಂಟೆ ಏನು? ನಾನು 10 ಗಂಟೆ ಅನ್ಕೊಂಡೆ ಇದ್ದೀನಿ ಹೋಗತ್ತೆ. ಇನ್ನು 9 ಗಂಟೆ ಏನು ಹಂಗಾರೆ? ಇನ್ನು ಬಂದಿಲ್ಲ ಒಂದು ಪಾಪ ಮಂತಕ್ಕೆ ಸಮರ್ತು. ಅದಕ್ಕೆ ನಾನು ನೋಡ್ತಾ ಕೂಕೊಂಡಿದ್ದೆ. ನಿನ್ಗೆ ಯಾಕೆ ಬೇಕಮ್ಮ? 8 ಗಂಟೆ 8:30 ಮನಿಕೆ ಅಂತಿದ್ದೆ ನೆಮ್ಮದಿಗೆ. ಇವಾಗ ನೋಡು ಅವನು ಬಂದಿಲ್ಲ ಅಂಬೋದೊಂದು ಚಿಂತೆ. ನಾನು ಹೇಳ್ದೆ ಅದಕ್ಕೇನೆ. ಅಯ್ಯೋ ಇವಳು ಅಟ್ಟೂರಿಗೆ ಹೇಳ್ತಾಳೆ ಅಮ್ಮಂಗೆ ಅವತ್ತು ಹೇಳಿರು. ನಾನು ಇದಕ್ಕೆ ಹೇಳ್ತೀನಿ ಅಷ್ಟೇ, ನೀನು ನೆಮ್ಮದಿಗಿರೋಳು, ಸುಮ್ಮನೆ ನೆಮ್ಮದಿಗಿರಮ್ಮ, ಯಾಕೆ ಒಟ್ಟು ತಲೆ ಕೆಡಿಸ್ಕೊಂಡು ಅಂತ ಹೇಳ್ತೀನಿ ಅಷ್ಟೇ. ವಯಸ್ಸಾದ್ಮೇಲೆ ಯಾಕೆ ಒಟ್ಟು ತಲೆ ಕೆಡಿಸ್ಕೊಂಡು ಹೇಳು? ಅದಕ್ಕೆ ಫೋನ್ ಮಾಡಿ ಎಲ್ಲ ಇದನ್ನು ಕೇಳ್ತೀನಿ, ಮಾಡಿಕೊಡ್ತೀನಿ, ಮಾತಾಡಿ ನೀನೇನು. ಅವನಿಗೆ ಎಲ್ಲನ ಇಲ್ಲೂ ಫ್ರೆಂಡ್ಗಳು ಇದ್ದಾರೆ. ಎಲ್ಲ ಫೋನ್ನಾಗೆ ಇಲ್ಲೇರೆಲ್ಲ ಫ್ರೆಂಡು. ಎಲ್ಲರೂ ಇಲ್ಲಿ ಫ್ರೆಂಡು ಮೆಸೇಜ್ಗಳು ಅವನಿಗೆ ನೋಡ್ಬೇಕು ಹೆಂಗೆ ಬರ್ತವೆ. ಇಲ್ಲಿರೋ ಹುಡುಗರು ಇರೋ ಬರೋವೆಲ್ಲ ನೀ ಫ್ರೆಂಡ್ ಆಗ್ಯವ ಕಣಮ್ಮ. ಇಲ್ಲೂ ಇದ್ನಲ್ಲ ಅವಾಗ, ಅದಕ್ಕೆ ಫೋನ್ನಾಗ ಇಲ್ಲಿರೋರೆಲ್ಲ ಫ್ರೆಂಡ್ ಅವನಿಗೆ. ಎಲ್ಲ ಫೋನ್ನ ಮಾತಾಡ್ತಾವೆ ಹುಡುಗರು. ತಕ್ಕ ಎಲ್ಲಿದ್ದಾನೆ ಕೇಳು. ಹಲೋ ಎಲ್ಲಿದೆಯಾ ಸಮರ್ಥ ಗುಣ? ಅರೆ ಟೈಮ್ ಆಯ್ತು ನೋಡಿ, 7 ಹೊತ್ತಾಗೈತಿ, ಇನ್ನು ಮನೆ ತಕ್ಕ ಬಂದಿಲ್ಲ. ಬಂದೆ ಇಜಿ, ಇನ್ನೊಂದು ಗಂಟೆ ಆಗುತ್ತೆ ಬತ್ತೀನಿ. ಇಲ್ಲೇ ಇದ್ದೀವಿ, ಬತ್ತಿ ತಡಿ, ಇನ್ನೊಂದು ಗಂಟೆ ಆಗುತ್ತೆ. ಏನೊಂದಿಟ್ಟು ಕೆಲಸ ಇತ್ತು. ಪಾಪ ಈಟತ್ನಾಗ ಎಂಥ ಕೆಲಸನ ನಿನಗೆ? ಬಾರಪ್ಪ ನಾವು ಮನಿಕೆ ಬೇಕು. ಬಾ ಉಂಡು ಮನಿಕೆ ಬಾರಪ್ಪ. ಒತ್ತಾತು ನೀನು ಬರ್ಬೇಕು ಪಾಪ. ಒತ್ತು ಬಟ್ಟೆ ನೋಡಿ ಮಂತಕ್ಕೆ ನೋಡಿ ಹೇಳಿರ್ತೀನಿ ನಾನು. ಒತ್ತು ಬಟ್ಟೆ ಮಾರ್ದಂಗೆ ಬಾ ಇಲ್ಲಿ. ನಾನು ಅದಕ್ಕೆ ಮತ್ತೆ ನಿಮ್ಮಮ್ಮಯ್ಯ ತಿರ್ಗಾ ಫೋನ್ ಮಾಡಿ ಹೇಳ್ತೀನಿ ನೋಡಿ. ನಿಮ್ಮಮ್ಮ ಕೇಳ್ತಾಳವಳು, ಫೋನ್ ಮಾಡ್ತಾಳೆ ತಿರ್ಗಾ. ಬಾ ಇಲ್ಲಿ ಮನೆ ತಕ್ಕ ಬಾ. ನೀನು ಫಸ್ಟು ಎಲ್ಲಿದೀಯ ಇವಾಗ? ಇನ್ನೊಂದು ಗಂಟೆ ಆಗುತ್ತೆ. ನೀನು ಮನೆಗೆ ನಾನು ಉಂಬಲ್ಲ. ಇಲ್ಲಿ ಯಾರ ಪಾರ್ಟಿ ಕೊಡಿಸ್ತೀವಿ ಅಂತ ಹೇಳಿದ್ದ ಹುಡುಗ. ಎಕ್ಸಾಮ್ನಾಗ ಏನೋ ಫಸ್ಟ್ ಬಂದಿದ್ದ, ಅದು ಯಾವುದೋ ಎಕ್ಸಾಮ್ ಬರ್ದಿದ್ನ, ಅದ್ರಾಗ ಫಸ್ಟ್ ಬಂದಿದ್ದ. ಎಲ್ಲನ ಊಟ ಕೊಡಿಸ್ತೀನಿ ಅಂತ ಕರ್ಕೊಂಬಂದವನೇ. ಅದಕ್ಕೆ ಊಟ ಮಾಡ್ಕೊಂಬರ್ತೀವಿ. ಇಲ್ಲಿ ಊಟ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾವೆಲ್ಲ ಊಟ ಮಾಡ್ತೀವಿ. ಇನ್ನೊಂದು ಗಂಟೆ ಆಗುತ್ತೆ, ನಿನ್ನ ಮನೆಗೆ ಬರ್ತೀನಿ ನಾನು. ಸರಿಯಪ್ಪ ಆಯಿತು, ಬೇಗ ಬರ್ಬೇಕು. ಇನ್ನೊಂದು ಗಂಟೆ 10 ಗಂಟೆ ಒಳಗೆ ಬರ್ಬೇಕು ಪಾಪ. ನೋಡಿ ಹೇಳಿರ್ತೀನಿ. ನಾನು ಸುಮ್ಮನಿರಲ್ಲ ನೋಡು. ಸರಿ ಆಯಿತು, ಹುಷಾರಾಗಿ ಜಲ್ದಿ ಬಾ ಹಂಗ. ಸರಿ ಆಯ್ತು ಹೇಳಜ್ಜಿ, ಬರ್ತೀನಿ ಈಗ ಬರ್ತೀನಿ ಹೇಳು. ಏನಂದ? ಅದೇ ಯಾರನ ಅದು ಯಾವುದೋ ಹುಡುಗ ಎಕ್ಸಾಮ್ ಬರ್ದಿದ್ದಂತೆ, ಅದ್ರಾಗ ಯಾತ್ರಾಗ ಫಸ್ಟ್ ಬಂದವನಂತೆ. ಅದಕ್ಕೆ ಎಲ್ಲ ಊಟ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ಯವನಂತೆ. ಇಲ್ಲೇನೋ ಅದೇ ಇವರು ರಮೇಶ್ ಅಣ್ಣನ ಮಗ ಯಾಕೆ ಎಕ್ಸಾಮ್ ಬರ್ದಿದ್ದಂತೆ ಹೇಳು. ಅದಕ್ಕೇನೆ ಇವಾಗ ಊಟ ಕೊಡಿಸ್ತಾರಂತೆ ಎಲ್ಲರಿಗೂ. ಊಟ ಕೊಡ್ಸಕ್ಕೆ ಕರ್ಕೊಂಡು ಹೋಗಿ ಬತ್ತೀನಿ ಕಣಜ್ಜಿ ಅಂದ. ಬಿಡು ಬತ್ತಾನೆ, 10 ಗಂಟೆ ಒಳಗೆ ಬರ್ತೀನಿ ಅಂತ. ಇನ್ನೊಂದು ಗಂಟೆ ಆವತ್ತು ಕಣಜ್ಜಿ ಊಟ ಮಾಡ್ಕೊಂಡು ಬರ್ತೀವಿ ಅಂದ. ಬತ್ತಾನೆ ಬಿಡು. ಹೋಗಿ ನೀನು ಮನಿಕೆ ಹೋಗು. ಏನು ಬಂದಮೇಲೆ ಮನಿಕೆ ನನಗೆ ನಿದ್ದು ಬರಲ್ಲ. ಅವ್ನು ಬರೋ ತಕನ ನಾನು ಬರಲಿ. ನೋಡಿದ್ರಲ್ಲ ವೀಕ್ಷಕರು, ನಾನು ಇದಕ್ಕೆ ಹೇಳಿದ್ದು. ಬೇಡ ಅಂತ ಅವನು ಟೈಮಿಗೆ ಸರಿ ಮಂತಕ್ಕೆ ಬರಲ್ಲ, ಬರೀ ಅಲ್ಲೂ ಇಲ್ಲೂ ಸುತ್ತರಿಯೋದು ಜಾಸ್ತಿ ಅವನು. ಅದಕ್ಕೆ ನಾನು ಬೇಡ ಅಂದಿದ್ದು. ವರ್ಷಿತನ ಹೊಟ್ಟೆ ಉರಿ ಅಂತ ಹೇಳಿ ಕೆಲವರೆಲ್ಲ ಹೇಳ್ತಾ ಇದ್ರಿ. ನನಗೆ ಹೊಟ್ಟೆ ಉರಿ ಇಲ್ಲ. ನನಗೇನು ನಮ್ಮಮ್ಮಯ್ಯ ವಯಸ್ಸು ಹೋದ್ಮೇಲೆ ಟೆನ್ಷನ್ ತಗೊಂಬಂಗೆ ಆರಾಮಾಗಿ 8 ಗಂಟೆಗೆ 7:30 ಉಂಬತ್ತೆ ನಮ್ಮಮ್ಮಯ್ಯ. ರಾತ್ರಿ ಸಾಯಂಕಾಲ ಟೈಮ್ ಬೇಗ ಊಟ ಮಾಡುತ್ತೆ. ಬೇಗ ಊಟ ಮಾಡಿ 8 ಗಂಟೆ ತನಕ ಸ್ವಲ್ಪ ತಲೆ ಇಲ್ಲಿ ಕೂತ್ಕೊಂಡು ಮಾತಾಡಿ ಅಲ್ಲೆಲ್ಲಿ ಓಡಾಡ್ಕೊಂಡು 8 ಗಂಟೆ ತನಕ ಹಂಗೆ ಟೈಮ್ ಪಾಸ್ ಮಾಡಿ ಆಮೇಲೆ 8:30 ಸುಮ್ಮನೆ ಮನಿಕೆ ಮೇಲೆ 8:30 ಮನಿಕೆ ಬಿಡುತ್ತೆ. 8:30ಗೆ ಅದೇ ನಮ್ಮ ಅಮ್ಮನೊಂದು ನಿದ್ದೆ. 8:30ಇಂದ 10 ಗಂಟೆ ತನಕ ಅಲ್ಲೇ ಒಂದು ನಿದ್ದೆ ಆಗಿ ಇಷ್ಟೊತ್ತಿಗೆ ಅರ್ಧ ನಿದ್ದೆ ಆಗೋದು, ಒಂದು ನಿದ್ದೆ ಆಗುತ್ತೆ 10 ಗಂಟೆ ಒಳತ್ತಿಗೆ. ಹಂಗೆ ನಮ್ಮಮ್ಮ 8:30 ಮನಿಕೆ ಬಿಡುತ್ತೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಬಂದು 8 ಗಂಟೆಗೆ ಮನಿಕೊಂಡ್ರೆ ಅದು ತೊಳ್ಳಾಡ್ತಾ ಇತ್ತೊಳ್ಳಾಡ್ತಾ ಟಿ ವಿ ನೋಡ್ತಾ 8:30 ಅಷ್ಟೊತ್ತಿಗೆ ಮನಿಕೆ ಬಿಡುತ್ತೆ. 8:30ಗೆ ನಿಮ್ಮದೇ ಮನಿಕೆ ಮಾಡು. ತಿರು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಬಿಡುತ್ತೆ ನಮ್ಮಮ್ಮ. ಯಾವತ್ತು ಒತ್ತುಟ ತಕ್ಕ ಮನಿಕೆ ಮಲ ಬೇಗ ಮೇಲೆ ಬೇಗ ಎದ್ದಾಳ್ಬಿಡುತ್ತೆ. ಹಂಗೆ ಅದಕ್ಕೆ ನಾನು ಇದಕ್ಕೋಸ್ಕರ ಹೇಳಿದ್ದೆ ಅಷ್ಟು. ಇವತ್ತು ನೋಡಿ ಎದ್ದು ಕುಕ್ಕಣೈತೆ. ಅವ್ನು ಬರಲಿಲ್ಲ ಅಂಬೋದು ಒಂದು ಟೆನ್ಷನ್ನು. ಟೆನ್ಷನ್ ಮಾಡ್ಕೊಂಬೋದೆಲ್ಲ ಯಾಕೆ ವಯಸ್ಸು ಹೋದ್ಮೇಲೆ ಅಂತ ಈ ಒಂದು ವಿಚಾರಕ್ಕಷ್ಟೇ ನಾನು ಹೇಳಿದ್ದು. ನಾನು ಇಲ್ಲಿರೋದಕ್ಕೆ ನನಗೇನು ತೊಂದರೆ ಇಲ್ಲ. ನನಗೇನು ತೊಂದರೆ ಆಗಲ್ಲ, ಏನಿಲ್ಲ. ನಮ್ಮಮ್ಮ ಯಾಕೆ ಸುಮ್ಮನೆ ಟೆನ್ಷನ್ ತಗೊಂಬೋದು ಅಂಬೋದು ಇದೊಂದೇ ಕಾರಣಕ್ಕಷ್ಟೇ ನಾನು ಹೇಳಿದ್ದು. ಬೇಡ ಮತ್ತೆ ಬತ್ತಾನ ಹೋಗು. ರಾಜು ಬಂದ. ಬಾರಪ್ಪ ಬಾ ಊಟ ಮಾಡ್ಬಾ. ಬಾ ರಾಜು ಬಾ ಊಟ ಮಾಡ್ಬಾ. ಬೇಡ ಅಮ್ಮ, ಅವ್ರೆ ಕೆಲಸ ಮಾಡಿತ್ತು, ಮುದ್ದೆ ಮಾಡಿತ್ತು, ಊಟ ಮಾಡಿದೆ. ಏನು ಮಾಡ್ತಾಯಿದ್ದಾನೆ ಪಾಪನ ಸಂಗೀತ ಮಲ್ಕೊಂಡ್ರೆ?
ಇಲ್ಲ ಇನ್ನು ಕುಯ್ 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 ಅನ್ನೋನು ನಾನು ಇಷ್ಟೊತ್ತ ಕೈ ಎತ್ಕೊಂಡು ಆಟ ಆಡಿಸಿ ಅದಕ್ಕೆ ಅಮ್ಮನ ಮನಸ್ಸು ಅಂತ ಹೇಳಿ ಕೊಟ್ಟು ಬಂದೆ. ಇಷ್ಟೊತ್ನಾಗ ಒಂದೀಟು ಕುಯ್ 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 ಅಂತಿರ್ತಾನೆ. ನಾನು ಹಿಂಗೆ ಎತ್ಕೊಂಡು ಅಮ್ಮ ಈಗಾದ್ರೆ ಆಗ್ತಿಲ್ಲ, ಅಮ್ಮ 8 ಗಂಟೆ 8:30 ಮನೆಗೆ ಬಿಡುತ್ತೆ, ಎದ್ದಳಕ್ಕಾಗಲ್ಲ. ಅದಕ್ಕೇ ನಾನು ಇರೋದಕ್ಕೆ ಎಷ್ಟೋ ಆಸೆ. ಇವಾಗೆಲ್ಲನ ಒಂಥರ ಹೆಂಗ ಎತ್ಕೊಂಡು ಸುಧಾರಿಸ್ತೀನಿ. ಅದು ಒಳ್ತಾನ ಒಂದು ಸ್ವಲ್ಪ ರಾತ್ರಿ ಟೈಮ್ನಾಗೆ ಒಳ್ಳೇದು ಜಾಸ್ತಿ ರಾತ್ರಿ ಟೈಮಲ್ಲಿ. ಅಂದರೆ ಅತ್ತಿಗೆ ಎದ್ದಳಕ್ಕೆ ಆಗ್ತಾ ಇರಲಿಲ್ಲ ಹೇಳು. ನಾನು ಅದಕ್ಕೆ ಅಮ್ಮಗೆ ಹೇಳಿದ್ದೆ ಮುಂಚೆಗೇನೆ, ಅಮ್ಮ ನೀನು ಹೋಗಿ ಅಲ್ಲೇ ಇರಮ್ಮ ಪಾಪು ನೋಡ್ಕೊಂಬಕ್ಕೆ ಅಂತ. ಅಂದಿತ್ತು. ಇವಾಗ ಹೆಂಗ ನೀನು ಇರೋದ್ಕತ್ತ ಅಮ್ಮ ಏನೋ ಹೆಂಗತ್ತ ಇವಾಗೇನೋ ಇಲ್ಲಿ ಬರೋ ಅಂಥದ್ದೇನಿಲ್ಲ. ಹೆಂಗ ನೀನು ಇರೋದಕ್ಕೂ ಆಸೆ ವರ್ಷಿತ. ಇವನು ಈಗ ಅಲ್ಲಿದ್ದ ಕಾರಣ ಮರದ ಕೆಳಗೆಲ್ಲ ಇದೆ ಅಂಥದ್ದು ಬಿರಿಯಾನಿ ಮಾಡ್ತಾ ಇದ್ರಲ್ಲ ಪಾರ್ಟಿನ. ಯಾರು ಯಾರು ರಾಜ? ಸಮರ್ಥು ಅಲ್ಲೆಲ್ಲನ ಇವರು ಚಿಕ್ಕಣ್ಣ ಇರ ಹುಡುಗರ ಜೊತೆಗೆಲ್ಲನ ಒಟ್ಟು ಅಲ್ಲಿ ಬಿರಿಯಾನಿ ಮಾಡ್ತಾರಂತೆ. ಆಯಮ್ಮ ಬೈಕೆಂತಿತ್ತಮ್ಮ ಮಂಗಳಮ್ಮ. ಅಲ್ಲ ಈ ಹುಡುಗ ಬಂದರೆ ಓಸರ್ ನಮ್ಮ ಹುಡುಗರ್ನಾಗ್ಲೆಲ್ಲ ಹೇಳ್ಕೊಂಡೋಗಿ ಅದು ಇದು ಮಾಡುತ್ತೆ, ಈ ಹುಡುಗ ಬೋಲ್ ಒಳ್ಳೇದಲ್ಲ ಅಂತೇಳಿ ಮಂಗ್ಲಕ್ಕಯ್ಯ ಬೈಕೆಂತಿತ್ತು. ಈ ಹುಡುಗ ಯಾಕನ ಬರುತ್ತಾ ಏನೋ ಇಲ್ಲಿಗೆ ನಮ್ಮ ಹೇಳಿ ಬೈಕೆಂತಿತ್ತು. ನಾನು ಅದಕ್ಕೆ ಯಾರಕ್ಕ ಅಂದೆ, ನಿಮ್ಮ ವರ್ಷಿತಾ ಇದ್ದಾಳಲ್ಲ ಅವ್ರ ಮಗ, ನಿಮ್ಮ ಮದುವೆ ಆಗಿದೆಯಲ್ಲ ಅವ್ರ ಅಕ್ಕಯ್ಯರ ಮಗ ಇದಾನಲ್ಲ ಅವನು ನಮ್ಮ ಹೇಳಿ ಬೈಕೆಂತ ಇತ್ತು. ಹೌದೇ ನೋಡ್ದಲ್ಲಮ್ಮ, ಬಾರ ಮನೆ ತಕ್ಕೆಂತ ಕರಿಬೇಕು ತಾನೆ ನೀನು. ಅಲ್ಲಿದ್ವಮ್ಮ ಹುಡುಗರು ಹೊಸನು. ನಾನು ನೋಡ್ಕೊಂಡು ಬಂದೆ ಕತ್ಲಾಗೆಲ್ಲ. ನೋಡ್ಮಂತ ಕತ್ಲಾಗೆ ಮುಂಚೆ ಮರದ ಕೆಳಗೆ ಹೋಗಿ ಎಲ್ಲ ಅದು ಮಾಡೋ ಅಂಥದ್ದೇನಮ್ಮ. ಎಲ್ಲ ಬಿರಿಯಾನಿ ಮಾಡ್ದೆ ಹಿಂಗೆ ಬರೀ ದುಡ್ಡು ಹಾಕ್ಯಂಬಂದು ಹಿಂಗೆ ಮಾಡೋದು, ಅಲ್ಲೇದಲ್ಲಿ ತಿಂಬೋದು ಇದನ್ನು ಕಲ್ತವ್ಕೊಣ ಈ ಹುಡುಗರು ಬರೇನೆ. ಹೋಗು ಬರೀ ದುಡ್ಡು ಹಾಕೊಂಡು ಹಿಂಗೆ ಮಾಡಿ ತಿಂದು ಬರೋದು, ಬರೀ ಇದನ್ನೇ ಕಲ್ತ್ಬಿಟ್ಟವ್ರೆ ನೋಡಪ್ಪ ಈ ಹುಡುಗನ್ನ. ಹಂಗೆ ಮತ್ತೆ ಅವಳು ಮಂಗ್ಲಮ್ಮ ಬೈಕೆಂತಳು. ಅವತ್ತು ಹೆಂಗಂದ್ಲು, ಶಾಂತಮ್ಮ ನಿನ್ನ ಅಮ್ಮಗೆ ಬಂದರೆ ನಮ್ಮ ಹುಡುಗರು ಹೋಗ್ತಾವೆ ಬರೀನಿ. ಬರೀ ದುಡ್ಡು ಹಾಕಿ 100 ರೂಪಾಯಿ ದುಡ್ಡು ಹಾಕೋದು ತರೋದು. 50 ರೂಪಾಯಿ. ಈಗ ಒಂದು 5 ಅರ್ಜನ್ ಜೊತೆ ಹಾಕ್ತಾರೆ. 5 ಅರ್ಜನ್ ಜೊತೆಯಾಗಿ ಒಂದು 50 ರೂಪಾಯಿ ದುಡ್ಡು ಹಾಕಿ ತಗೊಂಬರ್ತಾರೆ. ಒಂದು ಕೋಳಿ ಕಟ್ ಮಾಡಿಸ್ಕೊಂಬಂದು ಎಲ್ಲ ಪ್ರತಿಯೊಂದು ತಗೊಂಡೋಗ್ತಾರೆ. ಅದಕ್ಕೇನೆ ಅಜ್ಜಿ ನೀನು ಬೆಳ್ಳುಳ್ಳಿ ಸುಲ್ ಕೊಡ್ತೀಯನ ಅಜ್ಜಿ ಅಂತ ಕೇಳ್ದೆ. ನಾನು ಅದಕ್ಕೆ ಹಾಕಪ್ಪ ಅಂದೆ, ಬಿಡು ಏನು ಬೇಡ ಅಂತಂದ. ಯಾಕೆ ಬೇಕು ಅಂದ. ನಾನು ಯಾಕತ್ತು ಅಂತ ಅಂದ್ಕೊಂಡೆ ಅಲ್ವೂ. ಬೆಳ್ಳುಳ್ಳಿ ಸುಲಿಸ್ಕೊಂಡು ಎಲ್ಲನ ಅವರೆಲ್ಲ ತಪ್ಪಲೆಗಳೆಲ್ಲ ಅಲ್ಲಿ ಇಕ್ಕೊಂಡವೇಣ ಹುಡುಗರು ಹೊಲ್ದಾಗಿ. ಅಲ್ಲೆಲ್ಲ ಮಾಡ್ತಾರೆ ಮೇಡಮ್. ಏನು ಮಾಡೋ ಅಂಥದ್ದು ಹಿಂಗೆ ಈ ಹುಡುಗರು ಬೋಲಾವ್ ಥರ ಕಲಿತಾವಮ್ಮ. ಈಗ ನಾವು ಹೇಳಿರ್ ಕೇಳಲ್ಲ ನಾವು. ಭಾಳ ಇದು ಎಷ್ಟನ ಮಕ್ಕಳನ್ನ ನನಗೇನ ಮಕ್ಕಳನ್ನ ಎಷ್ಟನ ಇದ್ರಾಗ ಸಾಕಬಾರ್ದು ಅನ್ನಿಸ್ಬಿಡ್ತು ನೋಡಿದ ಮಟ್ಟಿಗೆ. ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಮಕ್ಕಳಿಗೆ ತಂದೆ ತಾಯಿ ಹೆಂಗೆ ಬುದ್ಧಿ ಕಲಿಸ್ತೀವಿ ಹಂಗೆ ಅನ್ಸುತ್ತೆ. ಆ ತಂದೆ ತಾಯಿ ಹೆಂಗಿರ್ತೀವಿ ಹಂಗೆ ಮಕ್ಳು ಇರ್ತಾರೆ ಎಂಬುದು ಸುಳ್ಳಲ್ಲ. ನಾವು ಹೆಂಗೆ ಬುದ್ಧಿ ಕಲಿಸ್ತೀವಿ ಹಂಗಪ್ಪ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಅವ್ನು ನೋಡಪ್ಪ ಇವಾಗಲೇ ಏನು ನಾವು ಒಂದು ದಿವ್ಸಕ್ಕನ ಹಂಗೆ ಹೋಗಿ ಒಂದು ದಿವ್ಸಕ್ಕನ ನಾವು ಯಾರ ಜೊತೆಗನ ಹಂಗೆ ಒಟ್ಟು ದುಡ್ಡು ಹಾಕ್ಕೊಂಡು ಅಲ್ಲೆದೆಲ್ಲ ಮಾಡೋದು ಅದೆಲ್ಲ ಇಷ್ಟ ಆಗಲ್ಲಪ್ಪ ನಮಗೆ. ನಾವೇನಿದ್ರು ಇಲ್ಲೋಡು ಮನೆಗೆ ತರೋದು ಮಾಡಿಸ್ಕೊಂಬೋದು ತಿಂಬೋದು ಬರೀ ಇದೇನೆ. ಅವನಿಗೆ ಇಷ್ಟ ಆಯ್ತಾ ಮನೆಯಾಗೆ ತಂದು ಚಿಕನ್ ತಂದು ಬಿರಿಯಾನಿ ಅದು ಮಾಡಿಸ್ಕೊಂಡು ತಿಂದ್ರೆ ಆಯ್ತು. ಹುಡುಗರು ಎಲ್ಲನ ಅಲ್ಲಿ ಮಾಡೋ ಅಂಥದ್ದೇನು ಕತ್ಲಾಗೆ ಏನೋ ಒಂದು ಆತಪ್ಪ ಮುಂಚೆ ಮರದ ಕೆಳಗೆ ಮಾಡ್ತಾಯಿದ್ರು. ಏನೋ ಒಂದು ಇಷ್ಟು ಹೆಚ್ಚು ಕಡಿಮೆ ಆದರೆ ಯಾರು ಪಡು ಹೇಳು, ಯಾರನ್ನ ಏನು ಅಂತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಂಥ ಹುಡುಗನೋ ಏನೋ ಹೇಳು. ಹುಡುಗ ಸ್ವಲ್ಪ ಬುದ್ಧಿ ಬೇಡವೆ. ಹೋಗಿ ಕರ್ದು ತಡಿ ಬೈತಾಣಗೆ ಹೋಗಿ ಬಾರಲ್ಲ ಅಜ್ಜಿ ಕಾತ್ಕೊಂಡೈತಿ ಅಂತ. ಹತ್ತು ಇಡತಿ ಮನೆಗೆ ಮದು ನಾನು ಬರೋಷ್ಟೊತ್ತಿಗೆ 9 ಗಂಟೆ ಇಡತ್ತಿಗೆ ಹತ್ತು ಮನೆಕೊಂಡಿರೋದಲ್ಲ, ಯಾಕೆ ಇನ್ನೂ ಮಾಡ್ಕೊಂಡಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಅದೇ ಅಮ್ಮ ಅವನ್ನೇ ಕಾತ್ಕೊಂಡು ಕುಕ್ಕಣೈತೆ. ಅವ್ನು ಬಂದಿಲ್ಲ ಅಂದ್ರೆ ಅಮ್ಮಗೆ ನಿದ್ದು ಬರೋಲ್ಲ. ಹೋಗಪ್ಪ ಹೋಗಿ ಬೈತಾಣ ಹೋಗಿ ಕರ್ದು ಬರೋಗಿ ಹೋಗು ಹುಡುಗು ಕತ್ಲ ಐತೆ ಬಾರ ಕರಿತೈತೆ ಅಂತೇಳಿ ಕರ್ದು ಬರೋಗಿ ಹೋಗು. ನೋಡ್ರಿ ಹಿಂಗೆ ಬರೀ ಹುಡುಗರೆಲ್ಲ ಹುಡುಗರು ಜೊತೆಯಾಗಿ 50 100 ಹಾಕ್ಯಂತಾರೆ. ದುಡ್ಡ ಹಾಕ್ಕೊಂಡು ಬರೀ ಬಿರಿಯಾನಿ ಅದು ಇದು ಮಾಡಕ್ಕೆ ತಾರಾಡ್ತಾರೆ. 50 ರೂಪಾಯಿ ಹಾಕಿ ಬಿಡ್ತಾರೆ. ಒಂದು 5 ಜನ ಜೊತೆಯಾಗಿ ಚಿಕನ್ ಕಟ್ ಮಾಡಿಸ್ಕೊಂಬಂದು ಫ್ರೈ ಮಾಡೋದು, ಬಿರಿಯಾನಿ ಮಾಡೋದು, ಈ ಥರ ಮಾಡಿ ಅಲ್ಲದಲ್ಲೇ ಹೊಲ್ದೊಳಗೆಲ್ಲ ತಿಂದು ಮಜಾ ಮಾಡಿ ಬರ್ತಾರೆ. ಈಗ ಇಂಥದ್ದು ಕಲ್ತವೆ ಇವಾಗಿನ ಹುಡುಗರು. ಬರೀ ಈಗ ಇಂಥದ್ದು ಕಲ್ತವ್ರೆ. ಅದಕ್ಕೆ ನಮ್ಮ ಅಮ್ಮಗೆ ಹೇಳಿದ್ದು ನಾನು ಬೇರೆ ಯಾವ್ದು ಕಾಲ. ಇವಾಗ ನಮ್ಮ ಅಮ್ಮ ಮನೆಗೆ ಇಷ್ಟ ಟೆನ್ಷನ್ ತಂದು ಕೂಕಣೈತಿ. ಅದು ಕರ್ದ ಅಷ್ಟೇ. ನಾನು ಯಾವ್ದು ಕೇಳಿದೆ ಅಂತ ಯಾರಿಗೂ ಅರ್ಥ ಆಗಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ,